ಬೆಂಗಳೂರಿನಲ್ಲಿ ಜೈನ ಮಂದಿರದಿಂದ ಪಾದಾಚಾರಿ ಮಾರ್ಗ ಒತ್ತುವರಿ ಮಾಡಲಾಗಿದೆ ಎಂಬ ಆರೋಪ ಕೇಳಿಬಂದಿದೆ. ಬಿಬಿಎಂಪಿ ಕಚೇರಿ ಸಮೀಪದ ರೈಲ್ವೆ ಪ್ಯಾರಲಲ್ ರಸ್ತೆಯಲ್ಲಿ ನಿರ್ಮಾಣವಾಗ್ತಾ ಇರುವಂತಹ ನೂತನ ಕಟ್ಟಡದ ಫುಟ್ಪಾತ್ಗೆ ಅಟ್ಯಾಚ್ ಮಾಡಿ ಕಟ್ಟಲಾಗ್ತಿದೆ. ಬಿಬಿಎಂಪಿ ಫುಟ್ಪಾತ್ ಸೆಟ್ ಬ್ಯಾಕ್ ಅಳವಡಿಸದೆ ಜೈನ ಮಂದಿರ ನಿರ್ಮಾಣ ಮಾಡ್ತಾ ಇರುವ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ವ್ಯಾಪಕ ಚರ್ಚೆಗೆ ಕಾರಣವಾಗಿದೆ. ಫುಟ್ಪಾತ್ ರಸ್ತೆಯಲ್ಲೇ ಕಟ್ಟಡ ನಿರ್ಮಾಣ ವಸ್ತುಗಳನ್ನು ಸುರಿಯಲಾಗಿದೆ. ಪಾದಾಚಾರಿ ಮಾರ್ಗ ಒತ್ತುವರಿ ನಡೀತಾ ಇದ್ರು ಅಧಿಕಾರಿಗಳು ಮೌನವಾಗಿರೋದು ಯಾಕೆ ಅಂತ ಪ್ರಶ್ನಿಸಿದ್ರು. ಬಿಬಿಎಂಪಿ ಸೆಟ್ ಬ್ಯಾಕ್ ನೀತಿ ಪ್ರಕಾರ ಕಟ್ಟಡದ ಎತ್ತರದ ಆಧಾರದಲ್ಲಿ ಸೆಟ್ ಬ್ಯಾಕ್ ಬಿಡಬೇಕು ಎನ್ನುವ ನಿಯಮವಿದೆ. ಆದರೆ ಯಾವ ನಿಯಮ ಪಾಲಿಸದೆ ಜೈನ ಮಂದಿರ ನಿರ್ಮಾಣ ಮಾಡಲಾಗ್ತಾ ಇದೆ ಎನ್ನುವ ಆರೋಪ ಕೇಳಿಬಂದಿದೆ. ಲಂಚ ನೀಡಲು ನಿರಾಕರಿಸಿದ್ದಕ್ಕೆ ಬೈಕ್ ಸವಾರನಿಗೆ ಥಳಿಸಿದ ಆರೋಪ ಬೆಂಗಳೂರಿನ ವಿಜಯನಗರ ಟ್ರಾಫಿಕ್ ಪೊಲೀಸರ ವಿರುದ್ಧ ಕೇಳಿಬಂದಿದೆ. ಡ್ರಂಕ್ ಅಂಡ್ ಡ್ರೈವ್ ತಪಾಸಣೆ ವೇಳೆ ಪೊಲೀಸರು 3,000ಕ್ಕೆ ಡಿಮ್ಯಾಂಡ್ ಮಾಡಿದ್ದಾರೆ. ಈ ವೇಳೆ ಗೂಗಲ್ ಪೇ ಮಾಡ್ತೀನಿ ಅಂದ್ರೆ ಕ್ಯಾಶ್ ಕೊಡುವಂತೆ ಒತ್ತಾಯಿಸಿದ್ದಾರೆ. ಇದಕ್ಕೆ ನಿರಾಕರಿಸಿ ಬೈಕ್ ಸವಾರ ಮರುದಿನ ಕೋರ್ಟ್ನಲ್ಲಿ ದಂಡ ಪಾವತಿಸಿ ಬೈಕ್ ಕೇಳಲು ಬಂದಾಗ ಪೊಲೀಸರು ಥಳಿಸಿದ್ದಾರೆ ಎಂದು ಆರೋಪಿಸಲಾಗಿದೆ. ವಿಜಯನಗರ ಠಾಣೆ ಎಸ್ಐ ಶಾಂತರಾಮ್ ಹಾಗೂ ಸಿಬ್ಬಂದಿ ಸಿದ್ದಿಕ್ ಬೈಕ್ ಸವಾರ ಈಶ್ವರ್ ಮೇಲೆ ಹಲ್ಲೆ ಮಾಡಿದ ಆರೋಪ ಕೇಳಿಬಂದಿದೆ. ಪೊಲೀಸರ ಹಲ್ಲೆಯಿಂದ ಮೂರ್ಛೆ ಹೋಗಿದ್ದ ಈಶ್ವರ್ನನ್ನ ಜೊತೆಗಿದ್ದ ಸ್ನೇಹಿತರು ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಮರಳು ದಂಧೆಕೋರರ ಮಾಫಿಯಾಗೆ ಶರಾವತಿ ಒಡಲು ಬರಿದಾಗ್ತಾ ಇದೆ. ಶಿವಮೊಗ್ಗ ಜಿಲ್ಲೆಯ ಹೊಸನಗರದ ಶರಾವತಿ ನದಿಯಲ್ಲಿ ದಂಧೆಕೋರರು ಎಗ್ಗಿಲ್ಲದೆ ಮರಳು ಹೊತ್ತೊಯ್ತಿದ್ದಾರೆ. ಜೆಸಿಬಿ, ಹಿಟಾಚಿಗಳಂತಹ ಭಾರಿ ಯಂತ್ರ ಬಳಕೆ ಮಾಡಿ ನದಿ ಒಡಲನ್ನ ಬಗೆದು ಮರಳು ಎತ್ತುತ್ತಾ ಇದ್ದಾರೆ. ಶರಾವತಿಯ ಒಡಲು ಬರಿದಾಗ್ತಾ ಇದ್ರು ಜಿಲ್ಲಾಡಳಿತ ರೂಪಿಸಿದ್ದ ಟಾಸ್ಕ್ ಫೋರ್ಸ್ ಗಾಢ ನಿದ್ರೆಗೆ ಜಾರಿದೆ ಅಂತ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.